ಇನ್ನು ನಿಂಬೆಗಿಂತ ಹುಳಿಯಾದ ವಸ್ತು ಮತ್ತೊಂದಿಲ್ಲ, ದುಂಬಿಗಿಂತ ಕರಿ ಇಲ್ಲ, ಪರಮೇಶ್ವರನಿಗಿಂತ ದೊಡ್ಡ ದೇವರಿಲ್ಲ, ಹಾಗೆ ನಂಬಿಕೆಗಿಂತಲೂ ದೊಡ್ಡ ಗುಣ ಇಲ್ಲ. ಇದು ನಿನ್ನೆ ಕೊಟ್ಟ ಮಾತನ್ನ ನೆನಪಿಸಿದ ಡಿಸಿಎಂ ಡಿಕೆ ಶಿವಕುಮಾರ್ ಸಿಡಿಸಿದ್ದಂತ ವಚನಾಸ್ತ್ರ. ಇನ್ನು ಸಿಎಂ ಸಿದ್ದರಾಮಯ್ಯನವರ ಖಾತೆಯಿಂದ ಕೊಟ್ಟ ಮಾತಿನ ಪೋಸ್ಟ್ ಬರ್ತಾ ಇದ್ದ ಹಾಗೆ ಡಿಕೆ ಶಿವಕುಮಾರ್ ಸದ್ಯ ನಂಬಿಕೆಯ ಬಾಣವನ್ನ ಬಿಡ್ತಿದ್ದಾರೆ. ಕೊಟ್ಟ ಮಾತಿನ ಪೋಸ್ಟರ್ ಬಳಿಕ ಡಿಕೆ ವಚನದ ಅಸ್ತ್ರ ಪ್ರಯೋಗ. ನಂಬಿಕೆಗಿಂತ ದೊಡ್ಡ ಗುಣವಿಲ್ಲ ಎಂದು ಡಿಕೆ ಶಿವಕುಮಾರ್ ಟಾಂಗ್. ನಿಮ್ಮೆಗಿಂ ಮುಡಿ ಇಲ್ಲ, ದುಂಬಿಗಿಂ ಕರಿ ಇಲ್ಲ, ಶೆಮ್ಮುಗಿನ ಅಧಿಕ ದೇವರಿಲ್ಲ, ನಂಬಿಕೆಗಿನ್ನ ದೊಡ್ಡ ಗುಣ ಇಲ್ಲ. ಕಾಂಗ್ರೆಸ್ ಪಾಳೆಯದ ಕೊಟ್ಟ ಮಾತಿನ ಕದನ ದಿನದಿಂದ ದಿನಕ್ಕೆ ತಾರಕಕ್ಕೇರುತ್ತಿದೆ. ನಿನ್ನೆ ಟ್ವೀಟ್ ಮೂಲಕ ಕೊಟ್ಟ ಮಾತನ್ನ ನೆನಪಿಸಿಕೊಂಡಿದ್ದ ಡಿಕೆ ಶಿವಕುಮಾರ್ ಇಂದು ವಚನದ ಮೂಲಕ ನಂಬಿಕೆಯ ಬಗ್ಗೆ ಪ್ರಸ್ತಾಪಿಸಿದ್ದಾರೆ. ಕರ್ನಾಟಕ ಸಮಗ್ರ ಶಿಶು ಅಭಿವೃದ್ಧಿ ಯೋಜನೆಯ ಸುವರ್ಣ ಮಹೋತ್ಸವ ಕಾರ್ಯಕ್ರಮದಲ್ಲಿ ಮಾತನಾಡಿದ ಡಿಕೆ ಶಿವಕುಮಾರ್ ಸಿಎಂ ಸಮ್ಮುಖದಲ್ಲೇ ನಂಬಿಕೆಯ ಮಾತನಾಡಿದ್ದಾರೆ. ನಾನು ಆಗಾಗ ಒಂದು ಮಾತು ಹೇಳ್ತಾ ಇರ್ತೀನಿ, ನಿಂಬೆಗಿಂ ಹುಡಿ ಇಲ್ಲ, ದುಂಬಿಗಿಂ ಕರಿ ಇಲ್ಲ, ಶಂಭುಕಿನ ಅಧಿಕ ದೇವನಿಲ್ಲ. ಅಂದ್ರೆ ನಿಂಬೆಹಣ್ಣು ಇದೆಯಲ್ಲ, ನಿಂಬೆಹಣ್ಣು ನಿಮ್ಮ ಎಲ್ಲ ಹುಳಿಗಳಕ್ಕಿಂತ ಬಹಳ ಶ್ರೇಷ್ಠವಾದಂತ ಹುಳಿ ನಿಂಬೆಹಣ್ಣಂತೆ. ದುಂಬಿಗಿಂ ಕರಿ ಇಲ್ಲ ಅಂದ್ರೆ ಈ ಕಪ್ಪು, ಈ ಮೈಕಲ್ಲಿರೋ ಕಪ್ಪು, ಕೂದಲಲ್ಲಿರೋ ಕಪ್ಪು, ನಿಮ್ಮ ಬಟ್ಟೆಲಿರೋ ಕಪ್ಪಿಗೆಲ್ಲ ನಮ್ಮ ಹಳ್ಳಿಲಿ ಓಡೋಂತ ದುಂಬಿ ಮಖಕ್ಕೆ ಗ್ಲಾಸ್ ಅಲ್ಲಿ ಹೊಡೆದಂಗೆ ಹೊಡಿತಾ ಇರ್ತದಂತೆ. ಹಿಂದೂ ಧರ್ಮದಲ್ಲಿ ಶಿವ ಪರಮೇಶ್ವರ ಅಂದ್ರೆ ಅವನಿಗೆ ಶಂಭು ಅಂತ ಕರೀತಾರೆ. ಎಲ್ಲಾ ದೊಡ್ಡ ದೇವರು ಪರಮೇಶ್ವರ ಶಿವ ಅಂತ ಕರೀತಾರೆ. ಅದಾದ ಮೇಲೆ ಏನಪ್ಪಾ ಹೇಳ್ತಾರೆ ಸರ್ವಜ್ಞ ಅಂದ್ರೆ ನಂಬಿಕೆಗಿನ್ನ ದೊಡ್ಡ ಗುಣ ಇಲ್ಲ ಅಂತ ಹೇಳ್ತಾರೆ. ಅಂದ್ರೆ ಎಲ್ಲಾ ಗುಣಗಳಕ್ಕಿನ್ನ ದೊಡ್ಡ ಗುಣ ಯಾವ್ದಪ್ಪ ಅಂದ್ರೆ ನಂಬಿಕೆ. ಇತ್ತ ಬೆಂಗಳೂರಿನಲ್ಲಿ ಮಾತನಾಡಿದ ಡಿಕೆ ಶಿವಕುಮಾರ್ ನನಗೇನು ಬೇಡ, ನನಗೇನು ಆತುರ ಇಲ್ಲ ಅಂತ ಹೇಳಿದ್ದಾರೆ. ಕಾರ್ಯಕರ್ತರ ಮಾತಿಗೆ ಪ್ರತಿಕ್ರಿಯೆ ನೀಡಿದ ಡಿಕೆ ಪಕ್ಷ ಸರಿಯಾದ ಸಮಯಕ್ಕೆ ನಿರ್ಧಾರ ಮಾಡುತ್ತೆ ಅಂದ್ರು. I don't want anything. I don't want it. I'm not hurrying anything. My party will take at the right time. I don't want anything. I don't want it. I'm not hurrying anything. My party will take at the right time. ಕದನ ಕುತೂಹಲ ಅಂದ್ರೆ ಇದೇ. ರಾಜಕೀಯದಲ್ಲಿ ಯಾವಾಗ ಏನು ಬೇಕಾದರೂ ಆಗುತ್ತೆ ಅನ್ನೋದಕ್ಕೆ ಕಾಂಗ್ರೆಸ್ ಮನೆಯ ಬೆಳವಣಿಗೆಯೇ ಸಾಕ್ಷಿ. ನಿನ್ನೆಯವರೆಗೂ ಕೊಟ್ಟ ಮಾತಿನ ದಾಳ ಉರುಳಿಸಿದ್ದ ಡಿಸಿಎಂ ಡಿಕೆ ಹೋದಲ್ಲಿ ಬಂದಲ್ಲಿ ಕೊಟ್ಟ ಮಾತನ್ನೇ ಗುಣಗಾನ ಮಾಡ್ತಿದ್ರು. ಎಕ್ಸ್ ಖಾತೆಯಲ್ಲಿ ಟ್ವೀಟ್ ಮಾಡಿ ಕೊಟ್ಟ ಮಾತಿನ ಯುದ್ಧಕ್ಕೆ ತೊಡೆ ತಟ್ಟಿದ್ರು. ಆದ್ರೆ ನಿನ್ನೆ ಸಂಜೆ ಸಿದ್ದರಾಮಯ್ಯ ಬಿಟ್ಟ ಕೌಂಟರ್ ಬಾಣ ಪಾಠದಾಟಕ್ಕೆ ರೋಚಕ ತಿರುವು ಕೊಟ್ಟಿದೆ. ಕೊಟ್ಟ ಮಾತನ್ನೇ ನೆನಪಿಸಿ ತೊಡೆ ತಟ್ಟಿರುವ ಸಿದ್ದರಾಮಯ್ಯ ಒಂದು ಮಾತು ಜಗತ್ತಿಗೆ ಉತ್ತಮವಾಗದ ಶಕ್ತಿಯಲ್ಲ, ಜನಾದೇಶ ಕೊಟ್ಟಿರೋದು ಒಂದು ಕ್ಷಣಕ್ಕಲ್ಲ 5 ವರ್ಷಕ್ಕೆ ಅಂತ ಪೋಸ್ಟ್ ಮಾಡಿರೋದು ಹಗ್ಗ ಜಗ್ಗಾಟಕ್ಕೆ ಕಿಚ್ಚು ಹೊತ್ತಿಸಿದೆ. ಒಂದು ಮಾತು ಜಗತ್ತಿಗೆ ಉತ್ತಮವಾಗದ ಹೊರತು ಅದು ಶಕ್ತಿಯಲ್ಲ. ಶಕ್ತಿ ಯೋಜನೆಯು ನಮ್ಮ ರಾಜ್ಯದ ಮಹಿಳೆಯರಿಗೆ 600 ಕೋಟಿಗೂ ಹೆಚ್ಚು ಉಚಿತ ಪ್ರವಾಸಗಳನ್ನು ತಲುಪಿಸಿದೆ ಎಂದು ಘೋಷಿಸಲು ಹೆಮ್ಮೆ ಪಡುತ್ತೇನೆ. ಸರ್ಕಾರವನ್ನ ರಚಿಸಿದ ಮೊದಲ ತಿಂಗಳಿನಿಂದಲೇ ನಾವು ನಮ್ಮ ಭರವಸೆಗಳನ್ನು ಕಾರ್ಯರೂಪಕ್ಕೆ ತಂದಿದ್ದೇವೆ, ಪದಗಳಲ್ಲಿ ಅಲ್ಲ, ನಿಜ ರೂಪದಲ್ಲಿ. ಬ್ಯೂರೋ ರಿಪೋರ್ಟ್, TV9.